ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈ ದಿನ ನಾವು ಏನು ಹೇಳ್ತಿದ್ದೀವಪ್ಪ ಅಂತಂದರೆ, ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರಿವಿಯಾಳ್ ನ ವತಿಯಿಂದ ಈ ಮೊರಾರ್ಜಿ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ರೇಖಾಗಣಿತದ ಬಗ್ಗೆ ಹೇಳಿಕೆ ಅಂತ ಹೋಗ್ತೀನಿ. ಓಕೆ, ಇಂದಿನ ಕ್ಲಾಸ್ನಲ್ಲಿ ಬೇರೆ ರೀತಿ ಹೇಳಿದ್ದು. ಈ ಕ್ಲಾಸ್ನಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀವಪ್ಪ ಅಂತಂದರೆ, ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ತಾ ಹೋಗ್ತೀವಿ. ನೋಡ್ರಿ, ಹೆಚ್ಚಿನ ಮಾಹಿತಿಗಾಗಿ ನೋಡ್ರಿ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ನಾವು ಇದರಲ್ಲಿ ರೇಖಾಗಣಿತದ ಬಗ್ಗೆ, ಎದ್ರ ಬಗ್ಗೆಪ್ಪ ಅಂತಂದರೆ ರೇಖಾಗಣಿತದ ಬಗ್ಗೆ ಅಂತಂದ್ರೆ ರೇಖಾಗಣಿತದ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಟ್ಕೊಂತ ಹೋಗ್ತೀನಿ ಅಂತಂದು. ರೇಖಾಗಣಿತ ಅಂತಂದರೆ ಮೊರಾರ್ಜಿಯಲ್ಲಿ ಪರೀಕ್ಷೆಯಲ್ಲಿ ರೇಖಾಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳು ನಮಗೆ ಬರ್ತಾವೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂತಂದರೆ ನೋಡ್ಕೊಂತ ಹೋಗಮ್ರಿ. ಈಗ ನೋಡ್ರಿ, ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ತ್ರಿಭುಜ ಅಂತಂದು. ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷವೂ ಕೂಡ ಪರೀಕ್ಷೆಯಲ್ಲಿ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತಿದ್ದಾನೆ. ನೋಡ್ರಿ, ಈಗ ನಾವು ಮೊದಲನೇ ತ್ರಿಭುಜ ಏನಪ್ಪ ಅಂತಂದರೆ ಸಮಬಾಹು ತ್ರಿಭುಜ ಅಂತಂದು. ಈ ತ್ರಿಭುಜದಲ್ಲಿ 3 ವಿಧಗಳು ಬರ್ತಾವೆ. ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ 3 ವಿಧಗಳು ಬರ್ತಾವೆ. ಒಂದೊಂದು ವಿಧಗಳನ್ನು ನಾವು ಏನು ಮಾಡಮ್ರಿ, ಕಲ್ಕಂತ ಹೋಗಮ್ರಿ ಅಂತಂದು. ಓಕೆ, ಸಮಬಾಹು ತ್ರಿಭುಜ ಅಂದರೆ ಏನಪ್ಪ ಅಂದರೆ ಕೊಟ್ಟಿರುವ ಆಕೃತಿ ಅಂದರೆ ಕೊಟ್ಟಿರುವ ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಏನಿರಬೇಕಪ್ಪ ಅಂದರೆ ಸಮ ಇರಬೇಕು. ಎಲ್ಲ ಬಾಹುಗಳು ಏನಿರ್ಬೇಕು ಹೇಳ್ರಿ, ಸಮ ಇರಬೇಕು. ನೋಡ್ರಿ, ಇಲ್ಲಿ 2 ಗೀಟಿ, ಇಲ್ಲಿ 2 ಗೀಟಿ ಅಂದರೆ ಇದು ನಮಗೆ ಸಮ ಸೂಚಿಸ್ತೈತಿ ಅಂತಂದು. ಇಲ್ಲಿ 2 ಗೀಟಿ ಹಾಕಿನಿ, ಇಲ್ಲಿ 2 ಗೀಟಿ, ಇಲ್ಲಿ 2 ಗೀಟಿ, ಇಲ್ಲಿ 2 ಗೀಟಿ. ಇದು ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸಮ ಐತಿ ಅಂತ ಸೂಚಿಸ್ತೈತಿ. ಓಕೆ, ನೋಡಿ ಏನು ತೋರಿಸುತ್ತಪ್ಪ, ಸಮ ಆಗೈತಿ ಇದು ಅಂತಂದು. ಹಂಗಾಗಿ ನೋಡ್ರಿ ಏನಾಗುತ್ತಪ್ಪ ಅಂತಂದರೆ ನಾವು ಮತ್ತೆ ಒಳ್ಳೆ ಏನು ಮಾಡ್ಬೋದಪ್ಪ ಅಂತಂದರೆ ಈ ಆಕೃತಿಯನ್ನು ಕೊಟ್ಟಿರ್ತಾರೆ ಚಿತ್ರದಲ್ಲಿ ಇಷ್ಟೇ ಕೊಟ್ಟ ಎಕ್ಸಾಮ್ನಲ್ಲಿ. ಇದು ಯಾವ ಆಕೃತಿಗೆ ಉದಾಹರಣೆ ಆಗಿದೆ, ಇದು ಯಾವ ವಿಧದ ತ್ರಿಭುಜವಾಗಿದೆ ಅಂತ ಕೇಳಿದಾಗ ನಾವು ಆ ತ್ರಿಭುಜವನ್ನು ಕಂಡುಹಿಡಿಯುವುದು ಹೆಂಗಪ್ಪ ಅಂತಂದರೆ ಇದರ ಆಧಾರ ಮೇಲೆ ಕಂಡುಹಿಡಿತೀವಿ. ಇಲ್ಲಿ 1 ಗೀಟಿ, ಇಲ್ಲಿ 1 ರೇಖೆ, ಇಲ್ಲಿ 1 ರೇಖೆ. ಈ ಮಾರ್ಕನ್ನು ತೋರಿಸಿರ್ತಾರಲ್ಲ, ಈ ಆಧಾರದ ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ತ್ರಿಭುಜ ಯಾವ ವಿಧದಲ್ಲಿ ಒಳಗೊಂಡೈತಿ ಅನ್ನೋದನ್ನು ನಾವು ನೋಡ್ಕೊಂತೀವಿ. ಇಲ್ಲೇನಾಗೈತೆ ನೋಡ್ರಿ, ತ್ರಿಭುಜ ಅಂದಾಗ ಇಲ್ಲಿ ಸಮಬಾಹು ತ್ರಿಭುಜ ಇದು ನಮಗೆ ಸೂಚಿಸ್ತದೆ. ಅಂದರೆ ಎಲ್ಲ ಬಾಹುಗಳು ಕೂಡ ಏನಿರ್ತಾವಪ್ಪ ಅಂದರೆ ಸಮನಾಗಿರ್ತಾವು. ಎಲ್ಲ ಬಾಹುಗಳು ಸಮನಾಗಿರ್ತಪ್ಪ ಅಂದರೆ ಇದರ ಕೋನದ ಅಳತೆ, ಈ ಕೋನದ ಅಳತೆ, ಈ ಕೋನದ ಅಳತೆನೂ ಕೂಡ ನಮಗೇನಾಗಿರುತ್ತಪ್ಪ ಸಮನಾಗಿರ್ತೈತೆ. ಅಂದರೆ 60 60 60 ಅಂತ. ಹಾಗಾಗಿ ಇದು ಸಮಬಾಹು ತ್ರಿಭುಜ ಅಂದರೆ ಏನಪ್ಪ ಅಂತಂದರೆ ಕೊಟ್ಟಿರುವ ಆಕೃತಿಯ ಎಲ್ಲ ಬಾಹುಗಳು ಏನಾಗಿರ್ತಾವಪ್ಪ ಸಮವಾಗಿರುವುದನ್ನು ನಾವೇನಂತೀವಪ್ಪ ಅಂದರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡಿ ಏನೈತಪ್ಪ, ಎರಡನೇದು ವಿಧ ಏನೈತಪ್ಪ ಅಂತಂದರೆ ಅಸಮಬಾಹು ತ್ರಿಭುಜ. ಅಸಮಬಾಹು ಪದದಲ್ಲೇ ಐತೆ ನೋಡ್ರಿ, ಅಸಮ ಅಂತಂದು ಅಂದರೆ ಸಮ ಆಗಿಲ್ಲ. ಅಸಮಬಾಹು ತ್ರಿಭುಜ ಅಂದರೆ 1 2 3 ಈ ರೀತಿ ಅವರು ಸೂಚಿಸ್ತಾರೆ ನಮಗೆ, 1 2 3 ಅಂತ. ಈ ರೀತಿ ನಮಗೆ ಸೂಚಿಸಿದಾಗ ಏನಾಗುತ್ತಪ್ಪ ಅಂತಂದರೆ ಇದು ಇಲ್ಲಿ 1 ಗೀಟಿ ಹಾಕ್ಯಾರ, ಇಲ್ಲಿ 2 ಗೀಟಿ, ಇಲ್ಲಿ 3 ಗೀಟಿ ಅಂದರೆ 1 ರೇಖೆ 2 ರೇಖೆ 3 ರೇಖೆ ಗೇರಿಯನ್ನು ಹಂಗೆ ಎಳೆದಾಗ ಏನಾಗುತ್ತಪ್ಪ ಅಂದರೆ ಅಸಮಬಾಹು ಅಂದರೆ ಇದು 1 2 3 ಹಿಂಗೈತೆ ಐತಪ್ಪ ಅಂದಾಗ ಇವು 3 ಕೂಡ ಬೇರೆ ಬೇರೆ ಅದಾವು. ಹಂಗಾಗಿ ಇದೇನು ಸೂಚಿಸುತ್ತಪ್ಪ, ಅಸಮಬಾಹು ತ್ರಿಭುಜ ಅಂತಂದು. ನೀವು ಕೊಟ್ಟಿರೋ ಆಕೃತಿಯನ್ನು ಇದೇ ಆಧಾರದ ಮೇಲೆ ನಾವು ಕಂಡುಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ 1 1 1 ಅಂತಂದು ಹಾಕ್ಯಾರ. ಹಾಗಾಗಿ ಏನಾಗುತ್ತಾ, ಇದು ಸಮಬಾಹು ತ್ರಿಭುಜ ಅಂದರೆ ಇಲ್ಲಿ 1 1 1 3 ಬಾಹುಗಳು ಸಮ ಅದಾವು ಅಂತಂದು. ಇಲ್ಲೇನದಪ್ಪ 3 ಬಾಹುಗಳು ಅಸಮವಾಗ್ಯಾವು ಅಂತಂದ್ರೆ ಸಮ ಇಲ್ಲ ಅಂತ. ಹಂಗಾಗಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಂತಾರೆ, ಇನ್ನೊಂದೈತಿ ಸಮದ್ವಿಬಾಹು ತ್ರಿಭುಜ ಅಂತಂದು. ಸಮದ್ವಿಬಾಹು ತ್ರಿಭುಜ ನಾವು ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಕರ್ಣ ಅಂತ ಕರಿತೀವಿ ಇದಕ್ಕೆ. ಓಕೆ, ಇದಕ್ಕೆ ನಾವೇನಂತ ಕರಿತೀವಪ್ಪ, ಕರ್ಣ ಅಂತ ಕರಿತೀವಿ. ಇದು ನಮಗೇನಪ್ಪ ಸಮದ್ವಿಬಾಹು ತ್ರಿಭುಜ. ನೋಡ್ರಿ, ಇಲ್ಲಿ 1 ಬಾಹು, ಇದು 1 ಬಾಹು. ಸಮದ್ವಿಬಾಹು ತ್ರಿಭುಜ ಅಂದರೆ
ಕೊಟ್ಟಿರುವ ಆಕೃತಿಯಲ್ಲಿ ಎರಡು ಬಾಹುಗಳ ಅಳತೆ ಸಮ ಇತ್ತಪ್ಪ ಅಂದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ನೋಡ್ರಿ, ಇದು ಈ ಬಾಹು ಮತ್ತು ಈ ಬಾಹು ಎರಡೂ ಬಾಹುಗಳು ಏನದಾವು ಸಮ ಅದಾವು, ಈ ಬಾಹು ಸಮ ಇಲ್ಲ. ಅಂದರೆ ಕೊಟ್ಟಿರೋ ಮೂರು ಬಾಹುನಲ್ಲಿ ಎರಡು ಬಾಹುಗಳು ಸಮ ಅದಾವು, ಒಂದು ಬಾಹು ಸಮ ಇಲ್ಲ. ಹಂಗಾಗಿ ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ನೋಡ್ರಿ, ನಮ್ಗೆ ಆಕೃತಿ ಹೆಂಗಿರುತ್ತಪ್ಪ ಅಂದರೆ ಈ ರೀತಿ ಇರ್ತೈತಿ. 1 2 3 ರೀತಿ ಈ ರೀತಿ ಕೊಟ್ಟಿರ್ತಾರೆ. ನಮಗೆ ಪರೀಕ್ಷೆಯಲ್ಲಿ ಯಾವ ರೀತಿ ನಾವು ಕಂಡುಹಿಡ್ಕೋಬೇಕಪ್ಪ ಅಂದರೆ ಒಂದು ಗೀಟಿ ನೋಡ್ರಿ, 2 3 1 1 1 ನೋಡ್ರಿ, 1 2 2. ಓಕೆ, ಇಲ್ಲಿ ನೋಡ್ರಿ 1 1 1 ರೇಖೆಯನ್ನು ಎಳೆದಾರ, 1 1 1 ಗೇರಿಯನ್ನು ಹಾಕ್ಯಾರ ಅಂದ್ರಾಗ ಇದು ಏನಾಗುತ್ತಪ್ಪ ಅಂತಂದರೆ ಸಮಬಾಹು ತ್ರಿಭುಜ. ಅಂದರೆ ಎಲ್ಲ ಬಾಹುಗಳು ಸಮ ಅದಾವೆ. ಇಲ್ಲಿ 3, ಇಲ್ಲಿ 2, ಇಲ್ಲಿ 1 ಐತಿ. ಇದು ಏನೈತಪ್ಪ ಅಂದರೆ ಅಸಮಬಾಹು ತ್ರಿಭುಜ. ಇಲ್ಲಿ 2, ಇಲ್ಲಿ 2, ಇಲ್ಲಿ 1. ಇದು ಏನೈತಪ್ಪ ಅಂತಂದರೆ ಸಮದ್ವಿಬಾಹು ತ್ರಿಭುಜ ಅಂತ. ಓಕೆ, ಈ ರೀತಿ ನಿಮ್ಮ ಚಿತ್ರ ಕೊಟ್ಟು ಇದು ಯಾವ ತ್ರಿಭುಜಕ್ಕೆ ಉದಾಹರಣೆ ಆಗಿದೆ ಅಂತ ಕೂಡ ಪ್ರಶ್ನೆಯನ್ನು ಕೂಡ ಅವ್ರು ಕೊಡ್ತಾರಾ ಅಂತಂದು. ಓಕೆ, ನೆಕ್ಸ್ಟ್ ನೋಡ್ರಿ, ಇವು ನಮಗೇನಪ್ಪ ಅಂದರೆ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು. ನೋಡ್ರಿ, ನಾವು ತ್ರಿಭುಜದಲ್ಲಿ ಎಷ್ಟು ವಿಧ ನೋಡಿದೆವಪ್ಪ ಅಂದರೆ ಸಮಬಾಹು ತ್ರಿಭುಜ, ಅಂದರೆ ಎಲ್ಲ ಬಾಹುಗಳು ಸಮ ಇರ್ತಾವು. ಇನ್ನೂ ಒಂದು ಏನು ನೋಡಿದೆವಪ್ಪ ಅಂತಂದರೆ ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜದಲ್ಲಿ ಯಾವುದೇ ತ್ರಿಭುಜಗಳು ನಮಗೇನಿರುತ್ತಪ್ಪ ಸಮನಾಗಿರುವುದಿಲ್ಲ ಅಂತಂದು. ಸಮದ್ವಿಬಾಹು ತ್ರಿಭುಜದಲ್ಲಿ ಎಲ್ಲ ತ್ರಿಭುಜದ ಬಾಹುಗಳು ನೋಡ್ರಿ, ಎರಡು ಬಾಹುಗಳು ಮಾತ್ರ ಸಮ ಇರ್ತಾವು, ಒಂದು ಬಾಹು ಸಮ ಇರಲ್ಲ. ಅದಕ್ಕೆ ಏನಂತೀವಪ್ಪ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಹೀಗಿದಾದ್ಮೇಲೆ ನಾವು ಎದಕ್ಕೆ ಬರ್ಬೇಕಪ್ಪ ಅಂದರೆ ಸೀದೆ ಏನು ಮಾಡ್ತೀವಿ ನೋಡ್ರಿ, ವೃತ್ತಕ್ಕೆ ಬರ್ತೀವಿ. ವೃತ್ತ ಪಾಠಕ್ಕೆ ಸಂಬಂಧಪಟ್ಟಂತೆ ವೃತ್ತದ ಪ್ರಮುಖ ಭಾಗಗಳು. ಪ್ರತಿ ವರ್ಷ ಇಲ್ಲಿ ಈ ಹೋದ ವರ್ಷದಿಂದ ಹಿಡಿದು ಒಂದು 5 ವರ್ಷ ಮಟ್ಟ ಏನು ಮಾಡ್ಯಾನಪ್ಪ ಅಂದರೆ ವೃತ್ತದ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಶ್ನೆಯನ್ನು ಕೇಳ್ತಾ ಬರಕತ್ತಾರೆ. ಯಾವ ವರ್ಷವೂ ಕೂಡ ಮಿಸ್ ಮಾಡಿಲ್ಲ. ವೃತ್ತ ಪಾಠದಲ್ಲಿ ಏನು ಮಾಡ್ಯಾನಂದರೆ ಕಂಪಲ್ಸರಿ ಒಂದೊಂದು ಕ್ವಶನನ್ನು ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಾ ಬರಕತ್ತಾನೆ. ಯಾವುದೇ ಒಂದು ವರ್ಷವೂ ಕೂಡ ಮಿಸ್ ಮಾಡಿಲ್ಲ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮಗಿದು 1 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾನೆ ನೋಡ್ರಿ. ಓಕೆ, ಇದನ್ನು ಕೂಡ ಕೇಳ್ತಾನೆ. ಇದು ತ್ರಿಭುಜಕ್ಕೂ ಕೂಡ ಅದೇ ರೀತಿ ವರ್ಷ ಕೇಳ್ತಾ ಬರ್ತಕ್ಕಂಥ ಪ್ರಶ್ನೆಗಳನ್ನು. ಓಕೆ, ನೋಡ್ರಿ, ವೃತ್ತದ ಪ್ರಮುಖ ಭಾಗಗಳು. ನೋಡ್ರಿ, ವೃತ್ತ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ನಮ್ಗೆ ವೃತ್ತ ಅಂದ್ರೆ ವೃತ್ತವು ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಸಮೂಹವಾಗಿದೆ ಅಂತಂದ್ರೆ ಇದೆ. ನೋಡ್ರಿ, ಇಲ್ಲಿ ಲೆಸನ್ ನಾನು ಚಾಲೂ ಮಾಡ್ತೀನಿ ನೋಡ್ರಿ, ಪ್ರಾರಂಭ ಮಾಡ್ತೀನಿ, ಒಳ್ಳೆ ಇಲ್ಲಿಗೆ ಬಂದು ಏನಾಗುತ್ತಪ್ಪ ಅಂದ್ರೆ ಎಂಡ್ ಆಗ್ತೈತಿ ಅಂತ. ಇದೇ ರೀತಿ. ಓಕೆ, ಆಯ್ತಲ್ಲ. ನೋಡ್ರಿ, ವೃತ್ತವು ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನವಾಗುತ್ತಲ್ಲ, ಅದಕ್ಕೇನಂತ ಕರಿತೀವಪ್ಪ ಅಂದರೆ ವೃತ್ತ ಅಂತ ಕರೀತಾರೆ. ಓಕೆ, ಹೀಗೆ ನೋಡ್ರಿ, ವೃತ್ತದ ಕೆಲವು ಪ್ರಮುಖ ಭಾಗಗಳನ್ನಾಗಿ ನೋಡ್ಕೆ ಅಂತ ಹೋಗಂಬ್ರಿ. ನಮ್ಗೆ ಯಾವ್ಯಾವ ಭಾಗಗಳು ಬರ್ತಾವು ಅಂತ. ಒಂದನೇದು ನೋಡ್ರಿ, ಕೇಂದ್ರ ಬಿಂದು ಅಂತ. ಮೇನ್ ಕೇಂದ್ರ ಬಿಂದು. ನೋಡ್ರಿ, ಕೇಂದ್ರ ಬಿಂದು ಅಂದರೆ ಏನಪ್ಪ ಅಂತಂದ್ರೆ ಕೇಂದ್ರ ಬಿಂದು ಅಂದರೆ ಏನು ಅಂತ ನಮಗೇನಂತ ಕರಿತೀವಪ್ಪ, ಕೇಂದ್ರ ಬಿಂದು ಅಂದರೆ ಏನು ಅಂತ ನೋಡ್ರಿ. ಕೇಂದ್ರ ಬಿಂದು ನೋಡ್ರಿ ಏನಾಗುತ್ತಪ್ಪ ಅಂತಂದರೆ ಕೇಂದ್ರ ಬಿಂದು ವೃತ್ತದ ಮಧ್ಯಭಾಗದಲ್ಲಿರುವ ಬಿಂದುವನ್ನೇ ಕೇಂದ್ರ ಬಿಂದು ಎನ್ನಲಾಗುತ್ತದೆ ಅಂತ. ಅಂದರೆ ವೃತ್ತದ ಮಧ್ಯಭಾಗ, ಈ ವೃತ್ತದ ಮಧ್ಯಭಾಗವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ನೋಡ್ರಿ, ವೃತ್ತದ ಮಧ್ಯಭಾಗದಲ್ಲಿರುವ ಬಿಂದುವನ್ನೇ ಕೇಂದ್ರ ಬಿಂದು ಅಂತ ಕರಿತೀವಿ. ಅಂದರೆ ನಾವು ಕೈವಾರ ತೊಗೊಂಡು ವೃತ್ತ ಹಾಕಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದರೆ ವೃತ್ತ ಹಾಕಬೇಕಾದ್ರೆ ನಾವು ಈ ರೀತಿಯಾಗಿ ವೃತ್ತವನ್ನು ಹಾಕ್ತೀವಿ. ಅಂದರೆ ನೋಡ್ರಿ, ವೃತ್ತ ಹಾಕಕ್ಕಿರ್ತೈತಿ. ವೃತ್ತ ಹಾಕ್ತೀವಲ್ಲ ನಾವು, ಆ ರೀತಿ ಇರ್ತದೆ. ಇರಲಿ ನೋಡ್ರಿ, ನಾವು ವೃತ್ತ ಹಾಕಬೇಕಾದ್ರೆ ನಾವು ಇಲ್ಲಿ ಈ ಭಾಗವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ವೃತ್ತವನ್ನು ರಚಿಸ್ತೀವಿ. ಹಾಗಾಗಿ ಏನಾಗುತ್ತಪ್ಪ ಅಂದರೆ ನಮ್ಗೆ ಇದೇ ಏನಾಗುತ್ತೆ, ಕೇಂದ್ರ ಬಿಂದು ಆಗ್ತೈತಿ ಅಂತ. ಅಂದರೆ ವೃತ್ತದಲ್ಲಿರುವ ಮಧ್ಯದ ಬಿಂದುವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕೇಂದ್ರ ಬಿಂದು ಅಂತ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ಓ ಅಕ್ಷರದಿಂದ ಸೂಚಿಸಲಾಗುತ್ತದೆ. ಯಾವಾಗಲೂ ಕೂಡ ನಾವು ವೃತ್ತವನ್ನು ಏನು ಮಾಡ್ತೀವಪ್ಪ ಅಂದರೆ ಓ ಅಂತ ಬರಿತೀವಿ. ಏನಂತ ಬರಿತೀವಪ್ಪ ಅಂದರೆ ಓ.
ವೃತ್ತದ ಕೇಂದ್ರ ಬಿಂದುವನ್ನು ಓ ಅಂತ ಬರಿತೀವಿ. ವೃತ್ತದ ಮೇಲಿರುವ ಎಲ್ಲ ಬಿಂದುಗಳು ಈ ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಅಂತ. ಅಂದರೆ ವೃತ್ತದ ಮೇಲಿರುವ ಎಲ್ಲ ಬಿಂದುಗಳು ಇವೆಲ್ಲ ಬಿಂದುಗಳು ಏನಾಗಿರ್ತಾವಪ್ಪ ಅಂತಂದರೆ ಈ ಕೇಂದ್ರ ಬಿಂದುವಿನ ಮೂಲಕ ಸಮಾನವಾಗಿ ದೂರ ಇರುತ್ತೆ. ಅಂದರೆ ಏನಪ್ಪ ಅಂತ ನೋಡ್ರಿ, ಇಲ್ಲಿಂದ ಈ ಅಳತೆನೂ ಕೂಡ ಸೇಮ್ ಇರುತ್ತೆ ನೋಡ್ರಿ, ಈ ಅಳತೆನೂ ಕೂಡ ಸೇಮ್ ಇರುತ್ತೆ, ಈ ಅಳತೆನೂ ಕೂಡ ಸೇಮ್ ಇರುತ್ತೆ, ಈ ಅಳತೆನೂ ಕೂಡ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್. ವೃತ್ತದಲ್ಲಿರುವ ಮಧ್ಯದ ಬಿಂದುವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕೇಂದ್ರ ಬಿಂದು ಅಂತ ಕರಿತೀವಿ ಅಂತಂದು. ಓಕೆ, ನೆಕ್ಸ್ಟ್ ನೋಡ್ರಿ ತ್ರಿಜ್ಯ ಅಂತ. ತ್ರಿಜ್ಯ ಅಂದರೆ ಏನು ಅಂತ ನೋಡ್ರಿ. ತ್ರಿಜ್ಯ ಅಂತಂದರೆ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದ ಸರಳ ರೇಖೆಯನ್ನು ತ್ರಿಜ್ಯ ಎನ್ನಲಾಗುತ್ತದೆ ಅಂತಂದು. ಓಕೆ ನೋಡಿ, ಏನಾಗುತ್ತಪ್ಪ ಅಂದರೆ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದ ಸರಳ ರೇಖೆಯನ್ನು ತ್ರಿಜ್ಯ ಎನ್ನುತ್ತಾರೆ. ನಾವು ಒಂದೊಂದ್ಸರಿ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಏನಂತಾರಪ್ಪ ಅಂತಂದರೆ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಪರದಿಗೆ ಎಳೆಯುವ ರೇಖೆಯನ್ನು ಕೂಡ ತ್ರಿಜ್ಯ ಅಂತ ಕರೀತಾರಂತ. ಓಕೆ, ಎಸ್ ನೋಡ್ರಿ. ಓಕೆ, ಈಗ ನೋಡಿ ಏನಾಗುತ್ತಪ್ಪ ಅಂದರೆ ಇದು ನಮಗೇನಪ್ಪ ಅಂದರೆ ಕೇಂದ್ರ ಬಿಂದು. ಅವ್ರು ಹೇಳ್ಯಾರ ನೋಡ್ರಿ, ಅವ್ರ ಹೇಳಿಕೆ ಪ್ರಕಾರನೇ ನಾನು ಮಾಡ್ಕೊಂತ ಹೋಗ್ತೀನಿ. ಅವ್ರ ಹೇಳಿಕೆ ಪ್ರಕಾರ ವೃತ್ತದ ಕೇಂದ್ರ ಬಿಂದುವಿನಿಂದ ನೋಡ್ರಿ, ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ, ಯಾವುದಾದ್ರೂ ಬಿಂದುಗಳಿರಿ ನೋಡ್ರಿ, ಇಲ್ಲೇ ಆದರೂ ಎಳಿಬೋದು ನೀವು. ಓಕೆ, ಅದನ್ನ ಬಿಟ್ಟು ನಾವು ಇಲ್ಲೇ ಆದ್ರೂ ಕೂಡ ಎಳಿಬೋದು, ಇದನ್ನು ಕೂಡ ಹಿಂಗೆ ಎಳಿಬೋದು, ಹಿಂಗಾದರೂ ಹಾಕ್ಬೋದು, ಹಿಂಗಾದರೂ ಹಾಕ್ಬೋದು, ಹಿಂಗಾದರೂ ಹಾಕ್ಬೋದು. ಅಂದ್ರೆ ಯಾಕಪ್ಪ ಅಂದ್ರೆ ಇಲ್ಲಂದ್ರೆ ನೋಡ್ರಿ, ಯಾವುದೇ ಒಂದು ಬಿಂದುವಿಗೆ ಅಂತಂದ್ರೆ ಯಾವುದೇ ಬಿಂದುವಿಗೆ ಎಳೆಯುವ ಸರಳ ರೇಖೆಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ತ್ರಿಜ್ಯ ಅಂತ ಕರಿತೀವಿ ಅಂತಂದ್ರೆ ನೋಡ್ರಿ. ಇದನ್ನು ಇಂಗ್ಲೀಷ್ನಲ್ಲಿ ಆರ್ ಅಕ್ಷರದಿಂದ, ಸ್ಮಾಲ್ ಆರ್ ಅಕ್ಷರದಿಂದ ಗುರುತಿಸ್ತಾರೆ ನೋಡ್ರಿ. ಈ ಆರ್ನಿಂದ ಅದೇನು ಮಾಡ್ತಾರಪ್ಪ ಅಂದರೆ ಗುರುತಿಸ್ತಾರ ಅಂತ. ಓಕೆ, ಇದು ಓ. ತ್ರಿಜ್ಯ ನೋಡ್ರಿ, ತ್ರಿಜ್ಯವನ್ನು ಸ್ಮಾಲ್ ಆರ್ ಅಕ್ಷರದಿಂದ ನಮ್ಮ ಇಂಗ್ಲೀಷ್ನಲ್ಲಿ ನಾವೇನು ಮಾಡ್ತೀವಪ್ಪ ಗುರುತಿಸ್ತೀವಿ ಅಂತ. ಒಂದೇ ವೃತ್ತದಲ್ಲಿ ನೀವು ಎಷ್ಟು ತ್ರಿಜ್ಯಗಳನ್ನು ಎಳೆದರೂ ಅವುಗಳ ಉದ್ದ ಸಮನಾಗಿರುತ್ತದೆ ಅಂತ. ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳಿಬೋದು ನಾವು. ಎಲ್ಲ ತ್ರಿಜ್ಯಗಳು ಏನಾಗಿರ್ತಾವಪ್ಪ ಅಂದರೆ ಸಮನಾಗಿರ್ತಾವೆ. ಎಲ್ಲ ತ್ರಿಜ್ಯಗಳು ಏನಾಗಿರ್ತವೆ, ಸಮನಾಗಿರ್ತವೆ. ನೋಡ್ರಿ, ಇಲ್ಲಿ ಇದು ಈ ಅಳತೆ ಕೂಡ ಸಮನಾಗೈತಿ, ಇದು ತ್ರಿಜ್ಯ ಸಮನಾಗೈತಿ, ಇದು ತ್ರಿಜ್ಯ, ಇದು 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 ಎಲ್ಲ ತ್ರಿಜ್ಯಗಳು ಏನದವಪ್ಪ ಅಂದರೆ ಸಮನಾಗದವು ಅಂತಂದು. ನೀವು ಎಷ್ಟಾದರೂ ಹೇಳ್ಬೋದ, ಇಲ್ಲಿ ಒಂದು ನೋಡ್ರಿ ಎಷ್ಟಾದರೂ ತ್ರಿಜ್ಯಗಳನ್ನು ಕೂಡ ನಾವೇನು ಮಾಡ್ಬೋದಪ್ಪ ಅಂದರೆ ಎಳಿಬೋದು ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ಮತ್ತೆ ತ್ರಿಜ್ಯ ಆಯ್ತಲ್ಲ. ನೆಕ್ಸ್ಟ್ ವ್ಯಾಸ ಅಂತ ನೋಡ್ರಿ. ವ್ಯಾಸ ಅಂದ್ರೆ ನೋಡ್ರಿ, ವ್ಯಾಸ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಮತ್ತು ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ಸರಳ ರೇಖೆಯನ್ನು ವ್ಯಾಸ ಎನ್ನಲಾಗುತ್ತದೆ ಅಂತಂದು. ನೋಡ್ರಿ, ಅದು ನಿಮ್ಮ ಚಿತ್ರದ ಮೂಲಕ ತೋರಿಸ್ತೀನಿ, ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದೇನಪ್ಪ ನಮ್ಗೆ ವೃತ್ತ ನೋಡ್ರಿ. ವೃತ್ತದ ಕೇಂದ್ರ ಬಿಂದುವಿನ ಮೂಲಕ, ವೃತ್ತದ ಕೇಂದ್ರ ಬಿಂದು ಮಾರ್ಕ್ ಮಾಡೋಣ. ಓಕೆ, ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ನೋಡ್ರಿ, ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಮತ್ತು ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ಸರಳ ರೇಖೆಯನ್ನು ವ್ಯಾಸ ಎನ್ನಲಾಗುತ್ತದೆ ಅಂತ. ಅಂದರೆ ವೃತ್ತದ ಎರಡು ಬಿಂದುಗಳನ್ನು ಸೇರಿಸ್ಬೇಕಂತ ನೋಡ್ರಾಗ ಹಿಂಗತೆ ಈ ರೀತಿ ನೋಡ್ರಿ, ಈ ರೀತಿ ಅಂತ ಅರ್ಥ ಆಯ್ತು ನೋಡ್ರಿ. ಈ ರೀತಿ ನಾವು ಸೇರಿಸ್ತೀವಿ. ಅಂದರೆ ವೃತ್ತದ ಒಂದು ಪರದಿಯಿಂದ ಇನ್ನೊಂದು ಪರದಿಗೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವುದನ್ನು ನಾವು ಏನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ. ವೃತ್ತದ ಒಂದು ಪರದೆಯಿಂದ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ರೇಖೆಯನ್ನು ಇನ್ನೊಂದು ಪರದೆಗೆ ಟಚ್ ಆಗುತ್ತಪ್ಪ, ಅವಾಗ ಏನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ. ನೋಡ್ರಿ, ಏನಾಗೈತೆ ಅವರ ಕೊಟ್ಟರಾಗ ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ಸರಳ ರೇಖೆ, ಇಲ್ಲಿ ಸೇರಿರ್ತಾರೆ, ಇದೇ ಸೇರುವ ಇದರ ಮೂಲಕ ಹಾದು ಹೋಗಬೇಕು, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಬೇಕು ಅಂಥದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ವ್ಯಾಸ ಅಂತ ಕರಿತೀವಿ. ಓಕೆ,
ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಪ್ಪ ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಪಾಯಿಂಟ್ ನೋಡ್ರಿ, ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಜ ಆಗಿರುತ್ತದೆ ಅಂತಂದು. ವೃತ್ತದ ಅತ್ಯಂತ ದೊಡ್ಡ ಜ ಯಾವುದಪ್ಪ ಅಂದ್ರೆ ವ್ಯಾಸ ನೋಡ್ರಿ. ವೃತ್ತದ ಅತ್ಯಂತ ದೊಡ್ಡ ಜ ಯಾವ್ದು ಹೇಳ್ರಿ, ವ್ಯಾಸ ನೋಡ್ರಿ. ಇದೇ ದೊಡ್ಡ ಜ ಆಗಿರುತ್ತೆ. ಮತ್ತೆ ಯಾವುದೂ ಕೂಡ ಹೇಳಿದ್ರು ಕೂಡ ದೊಡ್ಡ ಜ ಆಗದೇ ಇಲ್ಲ. ನೋಡ್ರಿ, ಇದು ವೃತ್ತವನ್ನ 2 ಸಮಾನ ಭಾಗಗಳಾಗಿ ವಿಂಗಡಿಸುತ್ತದೆ ಅಂತ. ವಿಂಗಡಿಸೈತಿ ನೋಡ್ರಿ, ಇದು ಒಂದು ಸಮಾನ ಭಾಗವಾಗಿ ವಿಂಗಡಿಸೈತಿ. ಹೌದಾ, ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, 2 ಭಾಗಗಳನ್ನಾಗಿ ಏನಾಗೈತಪ್ಪ, ಇದು ಸಮಾನ 2 ಭಾಗಗಳನ್ನಾಗಿ ಏನಾಗೈತಪ್ಪ ಅಂದ್ರೆ ಇದು ವಿಂಗಡಿಸೈತಿ ಅಂತ, ವಿಂಗಡಣೆ ಮಾಡೈತಿ ಅಂತ ಕರಿತಾರೆ. ಸಮನಾಗಿರ್ತದೆ, ಇದು ಕೂಡ ಸಮನ ಐತಿ, ಇದು ಕೂಡ ಸಮನಾಗಿದೆ ಅಂತ. ನೆಕ್ಸ್ಟ್ ನೋಡ್ರಿ, ಜ ಎಂದರೇನು ಅಂತ. ಜ ಎಂದರೇನು ನೋಡ್ರಿ, ವೃತ್ತದ ಪರದಿಯ ಮೇಲೆ ಇರುವ 2 ಬಿಂದುಗಳನ್ನು ಒಂದು ಸರಳ ರೇಖೆಯ ಮೂಲಕ ಜೋಡಿಸಿದರೆ ಆ ರೇಖೆಯನ್ನು ಜ ಎನ್ನಲಾಗುತ್ತದೆ ಅಂತಂದು. ಓಕೆ ನೋಡ್ರಿ, ನಾನು ನಿಮ್ಗೇನು ಮಾಡ್ತೀನಪ್ಪ ಅಂದರೆ ಈ ಚಿತ್ರದ ಮೂಲಕ ತೋರಿಸ್ತೀನಿ ನೋಡ್ರಿ, ಚಿತ್ರದ ಮೂಲಕ ತೋರಿಸ್ತೀನಿ. ಎಸ್, ಏನು ಹೇಳಕತ್ತಾರ ಅವ್ರು ನಮ್ಗೆ ಅಂತಂದ್ರೆ ನೋಡ್ರಿ, ಲಕ್ಷ ಕೊಟ್ಟು ಕೇಂದ್ರ ಬಿಂದು ಮೊದಲು ಮಾರ್ಕ್ ಮಾಡ್ಬೇಕು ನಾವು. ವೃತ್ತ ಕೊಟ್ಟಾಗ ಇದು ಕೇಂದ್ರ ಬಿಂದು ಓ ಅಂತ ಕರಿತೀವಿ. ಓಕೆ, ಕೇಂದ್ರ ಬಿಂದುವನ್ನು ಓ ಅಂತ ಕರಿತೀವಿ. ನೋಡ್ರಿ, ಏನು ಪ್ರಶ್ನೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ, ಪ್ರಶ್ನೆ ಇದು ನಮಗೆ ಹೇಳಿಕೆ ಏನಿದೆ ಅಂತಂದರೆ ಜ ಎಂದರೇನು ಅಂತಂದ್ರೆ, ವೃತ್ತದ ಪರದಿಯ ಮೇಲೆ ಇರುವ 2 ಬಿಂದುಗಳನ್ನು ನೋಡ್ರಿ, ಇವೇ ವೃತ್ತದ ಮೇಲೆ ಇರುವ ಬಿಂದುಗಳಿಂದ ಕೂಡ್ಕೊಂಡಿರ್ತೈತಿ. ಈ ಬಿಂದುಗಳನ್ನು ಒಂದು ಸರಳ ರೇಖೆಯ ಮೂಲಕ ಜೋಡಿಸ್ಬೇಕಂತ. ನೋಡ್ರಿ, ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ಬಿಂದು ಐತಿ, ಜೋಡಿಸಿದ್ನೆ. ಓಕೆ, ಅದೇ ರೀತಿ ಇಲ್ಲಿ ಒಂದು ಬಿಂದು ಐತಿ, ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ಜೋಡಿಸಿದ್ನೆ. ನೋಡ್ರಿ, ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ಬಿಂದು ಐತಿ, ಜೋಡಿಸಿದ್ನೆ. ಆದರೆ ಈ ಜ ಅನ್ನೋದೇನಿರ್ಬೇಕಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಬಾರ್ದು. ಒಂದು ವೇಳೆ ಏನಾದರೂ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋತಪ್ಪ ಅಂದರೆ ಅದು ನಮ್ಗೆ ಜ ಆಗಲ್ಲ, ವ್ಯಾಸ ಆಗ್ತೈತಿ ಅಂತಂದು. ಇದು ನಮ್ಗೆ ಜ ಆಗಲ್ಲ, ವ್ಯಾಸ ಆಗ್ತೈತಿ ಅಂತಂದು. ಆಗ್ತೈತಲ್ಲ, ಹಂಗಾಗಿ ಜ ಅಂದರೆ ಏನಪ್ಪ ಅಂತಂದರೆ ಒಂದು ಪರದೆಯಿಂದ ಇನ್ನೊಂದು ಪರದೆಗೆ ಜೋಡಿಸುವ ಒಂದು ಸರಳ ರೇಖೆ ಆಗಿರ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ, ಜ ಅಂತ ಕರಿತೀವಿ ಅಂತಂದು. ಎಸ್ ನೋಡ್ರಿ, ಈಗ ನೋಡ್ರಿ ಏನಾಗುತ್ತಪ್ಪ ಅಂತಂದರೆ ನಿಮಗೆ ನಾನು ಈ ಒಂದು ಆಕೃತಿಯನ್ನು ನೀಡ್ಕೊಂಡು ನೋಡ್ರಿ, ಈ ವೃತ್ತದ ಬಗ್ಗೆ ನಾನು ನಿಮ್ಗೆ ಇಷ್ಟಮಟ್ಟ ಹೇಳಿದ್ದು. ನೋಡ್ರಿ, ಇದು ನಮಗೇನಪ್ಪ ಅಂತಂದರೆ ವೃತ್ತದ ಕೇಂದ್ರ ಬಿಂದು ಅನ್ನ ಓ ಅಂತ ಸೂಚನೆ ಮಾಡೋಣ. ಇದೇನಪ್ಪ ನಮಗೆ ವೃತ್ತದ ಕೇಂದ್ರ ಬಿಂದು ಓ. ಇದು ಏನಪ್ಪ ಅಂತಂದರೆ ಕೇಂದ್ರ ಬಿಂದುವಿನ ಮೂಲಕ ಒಂದು ಪರದೆಗೆ ವೃತ್ತದ ಒಂದು ಪರದೆಗೆ ಟಚ್ ಆಗೋದನ್ನು ನಾವೇನಂತ ಕರಿತೀವಪ್ಪ ಅಂದರೆ ತ್ರಿಜ್ಯ ಅಂತ ಕರಿತೀವಿ. ಇದಕ್ಕೆ ನಾವೇನಂತ ಸೂಚಿಸ್ತೀವಪ್ಪ, ಹಾರ್ ಅಂತ ಸೂಚಿಸ್ತೀವಿ. ಅದೇ ರೀತಿ ಕೇಂದ್ರದ ನೋಡ್ರಿ, ಒಂದು ಪರದೆಯಿಂದ ಇನ್ನೊಂದು ಪರದೆಯ ಮೂಲಕ, ಒಂದು ಪರದೆಯಿಂದ ಕೇಂದ್ರ ಬಿಂದುವಿನ ಮೂಲಕ ಒಂದು ಪರದೆ ಟಚ್ ಮಾಡೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ವ್ಯಾಸ ಅಂತಂದು. ಜೋಡಿಸೋಕೆ ನಾವೇನಂತ ಕರಿತೀವಪ್ಪ ಅಂದರೆ ವ್ಯಾಸ. ಜ ಅಂದರೆ ಏನಪ್ಪ ಅಂತಂದ್ರೆ ಜ ಒಂದು ಪರದೆಯಿಂದ ಇನ್ನೊಂದು ಪರದೆ ಟಚ್ ಆಗಬೇಕಷ್ಟೆ. ಇದಕ್ಕೆ ನಾವೇನಂತ ಕರಿತೀವಿ, ವ್ಯಾಸ ಅಂತಂದು. ಇದನ್ನೇ ಮಾಡಮ್ರಿ, ಎ ಬಿ, ಬಿ ಇದೇನಪ್ಪ ಅಂದರೆ ಬಿ, ಇದು ಪಿ, ಇದು ಕ್ಯೂ, ಇದು ಏನಪ್ಪ ಅಂದರೆ ಆರ್. ಈ ರೀತಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಹೆಸರು ಕೊಟ್ಕೊಂತ ಹೋಗ್ರಿ. ಈಗ ಇದ್ರ ಪ್ರಕಾರ ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ತ್ರಿಜ್ಯ ಯಾವುದು, ವ್ಯಾಸ ಯಾವುದು ಎಲ್ಲವನ್ನ ಬರ್ಕೊಂತ ಹೋಗ್ಬೇಕು. ನೋಡ್ರಿ, ಮೊದಲು ಏನಾಗುತ್ತಪ್ಪ ಅಂತಂದರೆ ಕೇಂದ್ರ ಬಿಂದು, ಕೇಂದ್ರ ಬಿಂದು ಯಾವುದಪ್ಪ ಅಂದ್ರೆ ಇದ್ರಾಗ ಓ. ಕೇಂದ್ರ ಬಿಂದು ಯಾವ್ದು ಹೇಳಿದ್ರಾಗ ಓ, ಹೌದಾ ಇಲ್ಲ? ಕೇಂದ್ರ ಬಿಂದು ಓ. ತ್ರಿಜ್ಯ ಯಾವ್ದು ಹೇಳ್ರಿ, ಆರ್. ತ್ರಿಜ್ಯ ಬರೀ ಆರ್ ಅನ್ಬಾರ್ದು, ಏನಾಗುತ್ತಪ್ಪ ಅಂತಂದ್ರೆ ಓ ಆರ್ ಅನ್ಬೇಕು ನಾವು. ನೋಡ್ರಿ, ಓ ಆರ್. ತ್ರಿಜ್ಯ ಯಾವ್ದು ಹೇಳ್ರಿ, ಓ ಆರ್. ವ್ಯಾಸ ಏನಾಗುತ್ತೆ ನೋಡ್ರಿ,
ವ್ಯಾಸ ಏನಾಗುತ್ತಪ್ಪ ಅಂದರೆ ಪಿ ಕ್ಯೂ. ವ್ಯಾಸ ಏನು ಹೇಳ್ರಿ, ಪಿ ಕ್ಯೂ. ಮತ್ತು ಒಳ್ಳೆ ಜಾ ಏನು ಹೇಳ್ರಪ್ಪ, ಎ ಬಿ ಅಂತ. ಇದಿಷ್ಟು ನಮಗೆ ವೃತ್ತಕ್ಕೆ ಸಂಬಂಧಪಟ್ಟಿರುವ ಮಾಹಿತಿ ಅಂತ ಪರೀಕ್ಷೆಯಲ್ಲಿ ಕೇಳ್ತಾನೆ. ಏನಂತ ಕೇಳ್ತಾನೆ ಪರೀಕ್ಷೆಯಲ್ಲಿ ಅಂದರೆ, ಈ ಚಿತ್ರವನ್ನು, ಈ ಆಕೃತಿಯನ್ನು ಕೊಟ್ಟು ಈ ಆಕೃತಿಯಲ್ಲಿ ಪಿ ಕ್ಯೂ ಏನನ್ನು ಸೂಚಿಸುತ್ತದೆ ಅಂತಂದು. ಪಿ ಕ್ಯೂ ಏನನ್ನು ಸೂಚಿಸುತ್ತಪ್ಪ ಅಂತಂದರೆ, ಪಿ ಕ್ಯೂ ನೋಡ್ರಿ ವ್ಯಾಸವನ್ನು ಸೂಚಿಸ್ತೈತಿ ಅಂತಂದು. ಮತ್ತೆ ಒಳ್ಳೆ ಕೇಳ್ತಾನೆ ಓ ಆರ್ ಇದು ಏನನ್ನು ಸೂಚಿಸುತ್ತದೆ ಅಂತ. ಓಕೆ, ಮತ್ತೆ ಒಳ್ಳೆ ಇನ್ನೊಂದು ಪ್ರಶ್ನೆ ಯಾವ ರೀತಿ ಉದ್ಭವ ಆಗ್ತಾವಪ್ಪ ಅಂದರೆ, ಇಲ್ಲಿ ಕೊಟ್ಟಿರುವ ಆಕೃತಿಯಲ್ಲಿ ಜಾನ ಆಕೃತಿ ಯಾವುದು, ಜಾನ ಅಳತೆ ಯಾವುದು, ಜಾನ ಸೂಚಿಸುವ ರೇಖೆ ಯಾವುದು ಅಂತ ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಜಾ ಅಂತಷ್ಟೇ ಕೇಳ್ತಾನೆ ಪ್ರಶ್ನೆ. ಕೆಳಗಿನವುಗಳಲ್ಲಿ ಜಾ ಅಂದರೆ ಯಾವುದಾಗತ್ತೆ ನೋಡ್ರಿ, ಎ ಬಿ ಅಂತಂದು. ಇದು ನಮಗೇನಪ್ಪ ಅಂದರೆ ವೃತ್ತಪಾಠಕ್ಕೆ ಸಂಬಂಧಪಟ್ಟಿರುವ ಮಾಹಿತಿ ಅಂತಂದು. ಇದಾದ್ಮೇಲೆ ನಾವು ಒಳ್ಳೆ ಏನು ಹೇಳ್ತೀವಪ್ಪ ಅಂತಂದರೆ, ನಿಮಗೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗದಲ್ಲಿ ಮತ್ತೆ ಏನು ಹೇಳ್ತೀನಪ್ಪ ಅಂತಂದರೆ, ನಿಮಗೆ ಕೋನಗಳ ಬಗ್ಗೆ ಹೇಳ್ತೇನೆ. ಕೋನಗಳಾದಮೇಲೆ 3 ಆಯಾಮದ ಆಕೃತಿಗಳ ಬಗ್ಗೆ ಹೇಳ್ತೀನಿ ಅಂತ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದರೂ ಕೂಡ ಸಂಶಯಗಳು, ಡೌಟ್ಗಳು ಏನಾದರೂ ಇತ್ತಪ್ಪ ಅಂತಂದರೆ, ಪಾಠದ ಬಗ್ಗೆ, ವಿಷಯದ ಬಗ್ಗೆ, ಓದುವ ಬಗ್ಗೆ ಏನಾದರೂ ಇತ್ತಪ್ಪ ಅಂತಂದರೆ, ಇಲ್ಲಿ ಕೊಟ್ಟಿರುವ ನಂಬರ್ಗೆ ನೀವೇನು ಮಾಡಿರಿ, ಫೋನ್ ಮಾಡಿರಿ ಅಂತಂದು. ಅರ್ಥ ಆಯ್ತಾ? ಈ ಮಾಡೋದ್ರಿಂದ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ. ಓಕೆ, ಧನ್ಯವಾದಗಳು.